ಹಾಯ್ ಎವ್ರಿವನ್, ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ವಾಟ್ಸಪ್ ಗ್ರೂಪನ್ನು ಹೇಗೆ ಕ್ರಿಯೇಟ್ ಮಾಡೋದು. ಓಕೆನಾ, ತುಂಬ ಜನ ಹೆಂಗಪ್ಪ ಅಂತಂದ್ರೆ ವಾಟ್ಸಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಏನಕ್ಕಪ್ಪ ಅಂತಂದ್ರೆ ಅವ್ರ ಕ್ಲಾಸ್ಮೇಟ್ ಫ್ರೆಂಡ್ಸ್ ಇರುತ್ತೆ, ಅವ್ರ ಲವರ್ಸ್ ಇರ್ತಾರೆ, ಅವ್ರ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಆ ಒಂದು ಗ್ರೂಪಲ್ಲಿ ಜಸ್ಟ್ ಒಂದ್ಸರಿ ನಾವು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆ ಒಂದು ಗ್ರೂಪಲ್ಲಿ ಯಾರೆಲ್ಲ ಇರ್ತಾರೋ ಅವ್ರಿಗೆಲ್ಲರ ಹತ್ರನೂ ಅಪ್ಡೇಟ್ ಅನ್ನೋದು ಹೋಗುತ್ತೆ ಗೈಸ್. ಓಕೆನಾ, ತುಂಬ ಜನಕ್ಕೆ ಆಸೆ ಇದೆ. ನಾನು ಕೂಡ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ನನ್ನ ಕ್ಲಾಸ್ಮೇಟ್ಸ್ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಇರ್ತಾರೆ. ಓಕೆನಾ, ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ರು ಕೂಡ ಅಷ್ಟೇ ಎಲ್ಲರಿಗೂ ಅಷ್ಟೇ ಫೋನ್ ಮಾಡಿಬಿಟ್ಟು ನೀನು ಬರ್ತೀಯಾ, ನಾನು ಬರಲ್ಲ, ನೀನು ಬರ್ತೀಯಾ, ನಾನು ಬರಲ್ಲ ಅಂತ ಈ ಥರ ಕೇಳೋದ ಅವಶ್ಯಕತೆನೇ ಇಲ್ಲ. ಜಸ್ಟ್ ನೀವು ಈ ಥರ ಟ್ರಿಪ್ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಆ ಒಂದು ವಾಟ್ಸಪ್ಪಲ್ಲಿ ಈ ಥರ ಪ್ಲ್ಯಾನ್ ಮಾಡ್ತೇನೆ ಜಸ್ಟ್ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಆ ಒಂದು ಗ್ರೂಪಲ್ಲಿ ಯಾರೆಲ್ಲ ಇರ್ತಾರೆ ಓಕೆನಾ ಅವ್ರಿಗೆಲ್ಲರ ಹತ್ರನೂ ಮೆಸೇಜ್ ಹೋಗುತ್ತೆ. ಯಾರಿಗೆ ಬರಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಸಿಂಪಲಾಗಿ ಹಾಂ ನಾನು ಬರ್ತೀನಿ ಅಂತ ಸಿಂಪಲಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು, ನೋಡ್ಕೊಂಡ್ಬಿಡ್ತಾರೆ. ಅವಾಗ ಸಿಂಪಲಾಗಿ ಇದ್ರ ಮುಖಾಂತರ ಡಿಸೈಡ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ಪ್ಲ್ಯಾನ್ ಮಾಡ್ಬೋದು ಗೈಸ್. ಓಕೆನಾ, ಅದಕ್ಕೆ ವಾಟ್ಸಪ್ ಗ್ರೂಪ್ ಅನ್ನೋದು ಇವಾಗ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ. ಆ್ಯಂಡ್ ವೀಡಿಯೋನ ಕೊನೆವರೆಗೂ ನೋಡಿ ಗೈಸ್. ಓಕೆನಾ, ಚಾನಲ್ಗೆ ಏನಾದರೂ ಮೊದಲ ಹೆಸರು ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ಮೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವೀಡಿಯೋ ಬರುತ್ತೆ ಗೈಸ್. ಓಕೆನಾ, ಆ್ಯಂಡ್ ಲೇಟ್ ಮಾಡಬಾರ್ದು, ಸ್ಕ್ರೀನ್ ಮೇಲೆ ಹೋಗಿ ಬಿಡೋಣ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ಏನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲ್ ಆಗಿ ಓಪನ್ ಮಾಡ್ತೀನಿ ನಾನು ವಾಟ್ಸಪ್ ಅನ್ನು. ಸೊ ವಾಟ್ಸಪ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ಈ ತರ ನಿಮಗೆ ಚಾಟ್ ಅನ್ನೋದು ಫುಲ್ ಕಂಪ್ಲೀಟ್ಲಿ ಓಪನ್ ಆಗುತ್ತೆ. ಆದ್ರೆ ನಾವು ಇಲ್ಲಿ ಕಂಪ್ಲೀಟ್ ಆಗಿ ವಾಟ್ಸಪ್ ಗ್ರೂಪ್ ಅನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಮೇಲೆ ನಿಮಗೆ 3 ಲೈನ್ಸ್ ಬರುತ್ತೆ, 3 ಲೈನ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ. ಅಂಡ್ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ನ್ಯೂ ಗ್ರೂಪ್ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡ್ತಾ ಇದ್ರೆ ನಿಮಗೆ ನ್ಯೂ ಗ್ರೂಪ್ ಅಂತ ಒಂದು ಆಪ್ಷನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಆ ಒಂದು ಗ್ರೂಪ್ ಅಲ್ಲಿ ಯಾರನ್ನೆಲ್ಲ ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ, ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಲವರ್ ಕೂಡ ಆಗಿರ್ಬೋದು, ಇರ್ತಾರಲ್ವಾ ನಿಮ್ಮ ಕ್ಲೋಸ್, ನಿಮ್ಮ ಕ್ಲಾಸ್ ಫ್ರೆಂಡ್ಸ್. ಓಕೆನಾ, ಆ ಒಂದು ಗ್ರೂಪ್ ಅಲ್ಲಿ ನಮ್ಮೊಂದು ಜಾಸ್ತಿ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಬೇಕು ಅಂತಂದ್ರೆ ಕಂಪ್ಲೀಟ್ಲಿ ನಿಮ್ಮೊಂದು ಕಾಂಟ್ಯಾಕ್ಟ್ಸ್ ಎಲ್ಲಾನು ಓಪನ್ ಆಗುತ್ತೆ ಗೈಸ್. ಓಕೆನಾ, ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನೀವು ಯಾವ ಒಂದು ಗ್ರೂಪ್ ನ ಆಡ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಪರ್ಟಿಕ್ಯುಲರ್ ಆಗಿ ನೀವು ಯಾವೊಂದು ಪರ್ಸನ್ನ ಯಾವೊಂದು ಯಾರನ್ನ ನೀವು ಆ್ಯಡ್ ಮಾಡಬೇಕು ಅನ್ಕೊಂಡಿದ್ರು ಸಿಂಪಲ್ ಆಗಿ ಅವರೊಂದು ಕಾಂಟ್ಯಾಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ನಾನು ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈ ತರ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಇನ್ನೊಬ್ಬರನ್ನ ನಾನು ಕಂಪ್ಲೀಟ್ ಆಗಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಂತೀನಿ. ಈ ತರ ನೋಡ್ತಾ ಇದ್ರ ವೇಟ್ ಅನ್ ವಾಚ್ ನೋಡ್ತಾ ಈ ತರ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇಬ್ಬರನ್ನ ನಾನು ಗ್ರೂಪ್ ಅಲ್ಲಿ ಅನ್ನೋದು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಕೆಳಗಡೆ ನಿಮಗೆ ಎಸ್ ಅಂತ ಒಂದು ಬಟನ್ ಬರುತ್ತೆ, ನೋಡ್ತಾ ಇದ್ದು ವೈಟ್ ಕಲರ್ ಅಲ್ಲಿ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಗ್ರೂಪ್ ನೇಮ್ ಏನ್ ಬೇಕಾದ್ರೂ ಇಟ್ಕೋಬಹುದು. ಓಕೆನಾ, ಜಸ್ಟ್ ಇಲ್ಲೇನಪ್ಪಾ ಅಂತಂದ್ರೆ ಮೈ ಕ್ಲಾಸ್ಮೇಟ್, ಓಕೆ ನೋಡ್ತಾ ಮೈ ಕ್ಲಾಸ್ಮೇಟ್ ಫ್ರೆಂಡ್ಸ್. ಓಕೆನಾ, ಈ ತರ ನೀವು ಸೆಟ್ ಅನ್ನೋದು ಮಾಡ್ಕೋಬಹುದು. ಅಂದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು, ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಇಟ್ಕೋಬಹುದು, ಮೈ ಲವರ್ ಅಂತೆ ಏನ್ ಬೇಕಾದ್ರೂ ಇಟ್ಕೋಬಹುದು ಗ್ರೂಪ್ ನೇಮ್. ಬಟ್ ನಿಮ್ಗೆ ಎಕ್ಸಾಂಪಲ್ ತೋರ್ಸೋಗೋಸ್ಕರ ನಾನು ಈ ತರ ಮೈ ಕ್ಲಾಸ್ ಫ್ರೆಂಡ್ಸ್ ಅಂತ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೆ. ಆಗಿದ ನಂತರ ಈ ತರ ಇಮೋಜಿಗಳು ನಿಮ್ಗೆ ಯಾವ್ದು ಡಿಫ್ರೆಂಟ್ ಇಮೋಜಿಗಳು ಯಾವ್ದು ಬೇಕೋ ಅದನ್ನ ಸಿಂಪಲ್ ಆಗಿ ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗಿದ ನಂತರ ಈ ತರ ಬ್ಯಾಗ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾರೆ ಕೆಳಗಡೆ ನಿಮ್ಗೆ ಎಸ್ ಅಂತ ಒಂದು ಬಟನ್ ಬರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಗ್ರೂಪ್ ಅನ್ನೋದು ಇವಾಗ ಕಂಪ್ಲೀಟ್ ಆಗಿ ಕ್ರಿಯೇಟ್ ಅನ್ನೋದು ಆಗೋಗಿದೆ ಗೈಸ್. ಓಕೆನಾ, ಯು ಕ್ರಿಯೇಟೆಡ್ ದಿಸ್ ಗ್ರೂಪ್. ಓಕೆನಾ, ಈ ಒಂದು ಗ್ರೂಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅವರೆಲ್ಲರ ಹತ್ರ ನೋಟಿಫಿಕೇಶನ್ ಹೋಗಿರುತ್ತೆ. ಓಕೆನಾ, ಯಾರೆಲ್ಲ ಗ್ರೂಪ್ ಅಲ್ಲಿ ಆಡ್ ಮಾಡಿದಿರಲ್ವಾ, ಸೊ ಅವರೆಲ್ಲರ ಹತ್ರ ನೋಟಿಫಿಕೇಶನ್ ಹೋಗಿರುತ್ತೆ. ಸೊ ಆವಾಗ ಏನ್ ಮಾಡ್ತಾರೆ, ಅವ್ರಿಗೆ ಜಾಯಿನ್ ಆದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ಗ್ರೂಪ್ ಅಲ್ಲಿ ಜಾಯಿನ್ ಅನ್ನೋದು ಆಗೋಗ್ತಾರೆ ಗೈಸ್. ಓಕೆನಾ, ಆವಾಗ ನೋಡಿ ನಿಮ್ಮ ಮೆಸೇಜ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಇಲ್ಲ. ಓಕೆನಾ, ಎಲ್ಲಾನು ಅಷ್ಟೇ ಈ ಒಂದು ಗ್ರೂಪ್ ಅಲ್ಲಿ ಯಾರೆಲ್ಲ ಇದೀರಾ ಅವ್ರಿಗೆಲ್ಲಾನು ಮೆಸೇಜ್ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಸೊ ಈ ತರ ಸಿಂಪಲ್ ಆಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ಕ್ರಿಯೇಟ್ ಅನ್ನೋದು ಮಾಡ್ಕೋಬಹುದು. ಸೊ ಕ್ರಿಯೇಟ್ ಮಾಡ್ಕೊಂಡು ನಂತರ ಎಂಜಾಯ್ ಮಾಡ್ಕೋಬಹುದು ಗೈಸ್. ಓಕೆ, ನೀವೇನಾದ್ರು ಡಿಸ್ಕಸ್ ಮಾಡಬೇಕು ಅಂತ ನಿಮ್ಮ ಫ್ರೆಂಡ್ಸ್ ಎಲ್ಲಾನು ಅಷ್ಟೇ ಈ ಒಂದು ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಡಿಸ್ಕಸ್ ಅನ್ನೋದು ಮಾಡಬಹುದು ಗೈಸ್. ಓಕೆನಾ, ಸೊ ಇನ್ನೊಂದೇನಪ್ಪಾ ಅಂತ ಇದ್ರಲ್ಲಿ ಏನಪ್ಪಾ ಅಂತ ನೀವೇನಾದ್ರು ಇನ್ನೂ ಎಕ್ಸ್ಟ್ರಾ ಮೆಂಬರ್ಸ್ ಆಡ್ ಮಾಡಬೇಕು. ಓಕೆನಾ, ಆಲ್ರೆಡಿ ನೀವು ಗ್ರೂಪ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ರೆ, ಆದ್ರೆ ಇನ್ನೂ ಇಬ್ಬರನ್ನ ಮೂರನ್ನ ಜಲಕ್ನ ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅವ್ರ ಹತ್ರ ಮಾತ್ರ ಆಪ್ಷನ್ ಇರುತ್ತೆ ಇನ್ನೊಬ್ಬ ಪರ್ಸನ್ ಆಡ್ ಮಾಡ್ಕೊಳಕ್ಕೆ. ಓಕೆನಾ, ಬೇರೆಯವ್ರು ಆಡ್ ಮಾಡ್ಕೊಳಕ್ ಆಗಲ್ಲ. ಓಕೆನಾ, ನೀವು ಗ್ರೂಪ್ ಕ್ರಿಯೇಟ್ ಮಾಡಿದೀರ ಅಂತಂದ್ರೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅದು ನೀವು ಮಾತ್ರ ಆಡ್ ಮಾಡ್ಕೊಳ್ಳೋ ಸಾಧ್ಯ, ಬೇರೆಯವ್ರನ್ನ ಆಡ್ ಮಾಡ್ಕೊಳಕ್ ಆಗಲ್ಲ ಗೈಸ್. ಓಕೆನಾ, ಇಲ್ಲೇ ನಿಮ್ಗೆ ಕೆಳಗಡೆ ನೋಡ್ತಾ ಇದ್ರೆ ಆಡ್ ಮೆಂಬರ್ಸ್ ಅಂತ ಇರುತ್ತೆ. ಸಿಂಪಲ್ ಆಗಿ ಆಡ್ ಮೆಂಬರ್ಸ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಮತ್ತೆ ನೀವು ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ, ಯಾರನ್ನ ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರು ಅವ್ರನ್ನ ಸೆಲೆಕ್ಟ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆ, ನೋಡ್ತಾ ಇರ್ಲಿಲ್ಲ ಇಲ್ಲಿ ಕೆಳಗಡೆ ನಾವು ಆಲ್ರೆಡಿ ಇಲ್ಲಿ ಆಡ್ ಮಾಡಿ ನೋಡಿದ್ರೆ ಆಲ್ರೆಡಿ ಆಡೆಡ್ ಟು ದಿಸ್ ಗ್ರೂಪ್ ಅಂತ ಇವ್ರು ಆಲ್ರೆಡಿ ಆಡ್ ಆಗಿದ್ದಾರೆ ಗೈಸ್. ಓಕೆನಾ, ಇನ್ನೊಬ್ಬರನ್ನ ಬೇಕಾದ್ರೆ ನೋಡ್ತಾ ಇದು ಕೂಡ ನಮಗೆ ಆಡ್ ಅನ್ನೋದಾಗಿದೆ. ಸೊ ನಿಮ್ಗೆ ಇನ್ನೂ ಯಾರನ್ನಾದ್ರೂ ಆಡ್ ಮಾಡ್ಕೋಬೇಕು ಅನ್ಕೊಂಡು ಸಿಂಪಲ್ ಆಗಿ ಅವ್ರನ್ನ ಸಿಂಪಲ್ ಆಗಿ ನೋಡ್ತಾ ಇದ್ದಾರೆ. ಎಕ್ಸಾಂಪಲ್ ಈ ತರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ನೋಡ್ತಾ ಇದ್ದಾರೆ. ನಿಮಗೆ ಮತ್ತೊಂದ್ಸರಿ ಈ ತರ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅವರು ಕೂಡ ಗ್ರೂಪ್ ಅಲ್ಲಿ ಅನ್ನೋದು ಆಡ್ ಅನ್ನೋದು ಆಗೋದ್ರು ಗೈಸ್. ಓಕೆನಾ, ಮತ್ತೆ ಸಿಂಪಲ್ ಆಗಿದ್ರ ಮುಖಾಂತರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರನ್ನ ಬೇಕಾದ್ರೆ ಆಡ್ ಮಾಡ್ಕೋಬಹುದು, ಯಾರನ್ನ ಬೇಕಾದ್ರೂ ನೀವು ತೆಗಿಬಹುದು ಗೈಸ್. ಓಕೆನಾ, ಯಾರನ್ನ ತೆಗಿಬೇಕು ಅನ್ಕೊಂಡಿದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಕಡೆ ನೋಡಂಗಿತ್ತಂದ್ರೆ ನಿಮಗೆ ಆಲ್ರೆಡಿ ಒಂದು ಆಪ್ಷನ್ ಬರುತ್ತೆ, ನೋಡ್ತಾ ನಾವು ಇವ್ರನ್ನ ಗ್ರೂಪ್ ಇಂದ ಎಕ್ಸಿಟ್ ಮಾಡ್ಬೇಕು ಇವ್ರನ್ನ. ಓಕೆನಾ, ಸಿಂಪಲ್ ಆಗಿ ಇದ್ರ ಮೇಲೆ
ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ರಿಮೂವ್ ಅಂತ ಇದೆ ನೋಡ್ತಾ ಇದ್ದ ರಿಮೂವ್ ಅಂತ ಇರುತ್ತೆ. ಸಿಂಪಲ್ ಆಗಿ ಅವ್ರ ಹೆಸರು ಬಂದ್ಬಿಟ್ಟು ರಿಮೂವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅವ್ರ ಗ್ರೂಪ್ ಇಂದ ನಾವು ತೆಗೆದಾಕಿದ್ದೀರಾ ಅಂತ ಅರ್ಥ. ಅವಾಗ ನೋಡ್ತಾ 1 2 3 ಪರ್ಸನ್ ಇದಾರೆ. ಆದ್ರೆ ಬೇಡದಿರುವಂತ ಪರ್ಸನ್ ಸಿಂಪಲ್ ಆಗಿ ತರ ಕ್ಲಿಕ್ ಮಾಡ್ಕೊಂಡು ನಂತರ ರಿಮೂವ್ ಅಂತ ಇರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅವ್ರ ಗ್ರೂಪ್ ಇಂದ ಎಕ್ಸಿಟ್ ಅನ್ನೋದು ಆಗೋಗ್ತಾರೆ ಗೈಸ್. ಓಕೆನಾ, ಅದು ಆಪ್ಷನ್ ಗ್ರೂಪ್ ಮಾಡಿರೋರ ಹತ್ರ ಮಾತ್ರ ಆಪ್ಷನ್ ಇರುತ್ತೆ. ಯಾರು ಬೇಕಾದ್ರೆ ಆಡ್ ಮಾಡ್ಕೋಬಹುದು, ಯಾರು ಬೇಕಾದ್ರೂ ತೆಗಿಬಹುದು ಗೈಸ್. ಓಕೆನಾ, ಮತ್ತೆ ಸಿಂಪಲ್ ಆಗಿದ್ರ ಮುಖಾಂತರ ಗ್ರೂಪ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬಹುದು ಅಂಡ್ ಎಂಜಾಯ್ ಮಾಡಬಹುದು ಗೈಸ್. ಓಕೆನಾ, ಮತ್ತೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.